ಒಂದು ಹಾರ್ಡ್ ಕೋರ್ ಓದುಗನಿಗೆ ಅವನ ಓದಿನ ಜರ್ನಿಯಲ್ಲಿ ಒಂದಲ್ಲ ಒಂದು ಸಲ ತಾನು ಬರಿಬೇಕು ಅನ್ನುವಂತ ಒಂದು ಆಸೆ ಬರುತ್ತೆ. ತುಂಬಾ ಜನ ಅದ್ರ ಮೇಲೆ ಕೆಲಸ ಕೂಡ ಮಾಡ್ತಾರೆ. ಹಾಗೆ ಇನ್ನೂ ಒಂದು ಆಸೆ ಹುಟ್ಟತ್ತೆ. ಅದೇನಂದ್ರೆ ತಾನೊಂದು ಬುಕ್ ಶಾಪ್ ಅನ್ನ ಓಪನ್ ಮಾಡಬೇಕು ಅಥವಾ ಬುಕ್ ಕಫೆಯನ್ನ ಓಪನ್ ಮಾಡಬೇಕು ಅನ್ನೋ ಒಂದು ಫ್ಯಾಂಟಸಿ ಶುರುವಾಗತ್ತೆ. ತುಂಬಾ ಜನರ ಕನಸು ಅದು. ನಂದು ಕೂಡ ಒಂಥರ ನಂದು ಕನಸು. ಎಲ್ಲರಿಗೂ ಅವ್ರ ಕನಸನ್ನ ನೆರವೇರಿಸ್ಕೊಳಕ್ಕಾಗಲ್ಲ. ಆದ್ರೆ ಮೈಸೂರಿನ ಕಾರ್ತಿಕ್ ಕೃಷ್ಣ ಮತ್ತು ಹರಿಣಿ ದಂಪತಿಗಳು ತಮ್ಮ ಮಗಳು ಪುಟ್ಟ ಸಿದ್ಧಿದಾತ್ರಿಯ ಜೊತೆ ಸೇರಿ ಅವರ ಆ ಕನಸನ್ನ ನೆರವೇರಿಸ್ಕೊಂಡಿದ್ದಾರೆ. ಮೊನ್ನೆ ಆಗಸ್ಟ್ 15ಕ್ಕೆ ಮೈಸೂರಿನಲ್ಲಿ ಮಲ್ಲಿಗೆ ಬುಕ್ ಹೌಸ್ ಅನ್ನೋಂತ ಒಂದು ಬುಕ್ ಕೆಫೆಯನ್ನ ಓಪನ್ ಮಾಡಿದ್ದಾರೆ. ಅದು ಬರೀ ಪುಸ್ತಕ ಶಾಪ್ ಅಲ್ಲ, ಅಂದ್ರೆ ಪುಸ್ತಕದ ಮಾರಾಟ ಒಂದೇ ಅವರ ಉದ್ದೇಶ ಅಲ್ಲ. ಅದರ ಜೊತೆಗೆ ಆ ಶಾಪ್ ಅಲ್ಲಿ ಸಾಹಿತ್ಯಿಕ ಚರ್ಚೆ, ಆಥರ್ ಸಿಗ್ನೇಚರ್ ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸಿ ಒಂದಿಷ್ಟು ಕನ್ನಡದ ಕಂಪನ್ನ ಹಂಚಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಶಾಪ್ ಅನ್ನ ಓಪನ್ ಮಾಡಿದ್ದಾರೆ. ಕಾರ್ತಿಕ್ ಕೃಷ್ಣ ಅವರು ತುಂಬಾ ಜನಕ್ಕೆ ಈಗಾಗಲೇ ಗೊತ್ತಿರ್ತಾರೆ. ಅವರು ಕನ್ನಡ ಸಾಹಿತ್ಯ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ 70,000ಕ್ಕಿಂತ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಇನ್ನು ಹರಿಣಿ ಮೇಡಮು ಹರಳು ಉಳ್ದಂಗ್ ಮಾತಾಡ್ತಾರೆ. ಇಬ್ರು ಸೇರಿ ಕನ್ನಡ ಸಾಹಿತ್ಯಕ್ಕೋಸ್ಕರ ಇಷ್ಟೊಂದು ಶ್ರಮ ವಹಿಸಿ ಟೈಮ್ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈ ಜೋಡಿಯ ಒಂದು ಕೆಲಸಕ್ಕೆ ನನ್ನದೊಂದು ಪುಟ್ಟ ಪ್ರೋತ್ಸಾಹ ಇರಬೇಕು ಅನ್ನೋ ಉದ್ದೇಶದಿಂದಲೇ ನಾನು ತುಂಬಾ ಆಸೆ ಪಟ್ಟು ಅವ್ರ ಹತ್ರ ಕೇಳಿ ತರಿಸ್ಕೊಂಡಿದ್ದೀನಿ. ಸಾರಿ, ಹೆಂಗೆಂಗೋ ಹೊರದ್ಬಿಟ್ಟೆ, ಸ್ವಲ್ಪ ಮಿಸ್ ಆಯ್ತು. ತುಂಬಾ ಚೆನ್ನಾಗಿ ಬರೆದು ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಕೂಡ. 3 ಪುಸ್ತಕವನ್ನ ತರಿಸಿದ್ದೀನಿ. ಒಂದು ಫಸ್ಟ್ ಇದು ವಸುಧೇಂದ್ರ ಅವರ ನಮ್ಮಮ್ಮ ಅಂದ್ರೆ ನಂಗಿಷ್ಟ ಅಂತ ಒಂದು ಪುಸ್ತಕ. ಆಮೇಲೆ ಜೀವಕ್ಕೊಂಚೂರು ತ್ರಾಸ್ ಕೊಟ್ಕೋಬೇಕು ಅನ್ನೋ ಉದ್ದೇಶದಿಂದ ಗುರುರಾಜ್ ಕೊಡ್ಕಣಿಯವರ ಅಪರಿಚಿತ ನೆರಳುಗಳು ಅನ್ನೋಂತ ಒಂದು ಪುಸ್ತಕವನ್ನ ತರಿಸಿದ್ದೀನಿ. ಆಮೇಲೆ ಪತ್ತೆದಾರಿ ಕಾದಂಬರಿಗಳು ಸದ್ಯಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸೊ ಮಧುಕರ್ ಮಾಲಾ ಮಿಸ್ಸಿಂಗ್ ಕೇಸು ಇದು ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಕೇಳಿದೆ. ಅದಕ್ಕೋಸ್ಕರ ಈ 3 ಪುಸ್ತಕವನ್ನ ಮೈಸೂರಿಂದ ಖರೀದಿ ಮಾಡಿದ್ದೀನಿ. ಇನ್ನೆಲ್ಲ ಯಾರು ಮೈಸೂರಿಗೆ ಹೋದ್ರೆ ಬರೀ ಚಾಮುಂಡಿ ಬೆಟ್ಟ, ಅರಮನೆ ಅಂತ ಹೋಗ್ಬೇಡಿ. ಜೊತೆಗೆ ಒಂದ್ಸಲ ಮಲ್ಲಿಗೆ ಬುಕ್ ಹೌಸ್ಗೆ ಹೋಗಿ ಬನ್ನಿ. ಆ ದಂಪತಿಗಳು ನಿಮ್ಗೆ ಒಂದಿಷ್ಟು ಸಮಯವನ್ನ ಮೀಸಲಿಟ್ಟು ನಿಮ್ಮಲ್ಲಿ ಕನ್ನಡದ ಕಂಪನ್ನ ಹಂಚುತ್ತಾರೆ ಅನ್ನೋ ಭರವಸೆ ನನಗಿದೆ. ಖಂಡಿತವಾಗೂ ಭೇಟಿ ಕೊಡಿ. ಅವರ ಈ ಪ್ರಯತ್ನಕ್ಕೆ ನಿಮ್ದೆಲ್ಲರಿಗೂ ಸಹಕಾರ ಸಿಗಲಿ. ನಮಸ್ಕಾರ.